ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಪಹಲ್ಗಾವ್ನಲ್ಲಿ ನಡೆದಂಥ ಟೆರರಿಸ್ಟ್ ಅಟ್ಯಾಕ್ ಬಗ್ಗೆ ಬೈಬಲ್ ಏನನ್ನು ಹೇಳ್ತಾ ಇದೆ, ಬೈಬಲ್ ಆಧಾರದ ಪ್ರಕಾರ ಏನು ಮಾತಾಡ್ತಾ ಇದೆ ಎಂಬುದಾಗಿ ಇವತ್ತು ನಮ್ಮ ವಿಡಿಯೋದಲ್ಲಿ ನಾವು ನೋಡೋಣ. ಇವತ್ತು ನೋಡುವಾಗ ನೋಡಿ, ಹತ್ಯೆ ಮಾಡಬೇಡಿ. ಮೊದಲನೇದಾಗಿ ನೋಡುವಾಗ ದೇವರ ಆಜ್ಞೆಯಾಗಿದೆ. ಹತ್ಯೆ ಮಾಡಬಾರದು ಎಂಬುದು ದೇವರ ಒಂದು ಆಜ್ಞೆಯಾಗಿದೆ. ಬೈಬಲಲ್ಲಿ ದೇವರು ಮೋಶೆಗೆ ನೀಡಿದ 10 ಆಜ್ಞೆಗಳಲ್ಲೊಂದು ನೀನು ಹತ್ಯೆ ಮಾಡಬಾರದು ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಪ್ರತಿ ಜೀವಿಯ ಮೌಲ್ಯವನ್ನು ಗೌರವಿಸುವುದು ಆಜ್ಞೆಯಾಗಿದೆ. ಎರಡನೆಯದಾಗಿ ನೋಡುವಾಗ ದೇವರ ಆಜ್ಞೆ, ನಿರ್ದಿಷ್ಟತೆ, ನಿರ್ಗಮನ ನೋಡಿ. ನೋಡುವ ಸಂದರ್ಭದಲ್ಲಿ ವಿಮೋಚನಾ ಕಾಂಡ 20ನೇ ಅಧ್ಯಾಯ 13ರಲ್ಲಿ ದೇವರು ಹೇಳಿದ, ನೀನು ಹತ್ಯೆ ಮಾಡಬೇಡ. ಇದು ಕೇವಲ ಕಾನೂನು ಮಾತ್ರ ಅಲ್ಲ, ಜೀವನ ಪವಿತ್ರತೆಯ ಕುರಿತಾಗಿ ಸಂದೇಶವೂ ಹೌದು. ಮೂರನೆಯದಾಗಿ ನೋಡುವಾಗ ಕೈಯನು ಹೇಬೇಲನನ್ನು ಹತ್ಯೆ ಮಾಡಿದನು. ನೋಡಿ, ಭೂಮಿಯಲ್ಲಿ ಮೊಟ್ಟ ಮೊದಲಿಗೆ ಹತ್ಯೆ. ಕೈಯನನು ತನ್ನ ಸಹೋದರನಾದ ಹೇಬೇಲನನ್ನು ಹತ್ಯೆ ಮಾಡಿದ ಕಥೆಯು ಬೈಬಲಲ್ಲಿದೆ. ಹತ್ಯೆಯ ದುಷ್ಪರಿಣಾಮವಾಗಿ ದೇವರು ಇದನ್ನು ಖಂಡಿಸಿದ್ದಾರೆ. ಕೈಯನಿಗೆ ದೇವರು ಶಿಕ್ಷೆಯನ್ನು ವಿಧಿಸಿದ್ದಾರೆ. ಹತ್ಯೆಯ ಮೇಲೆ ದೇವರ ಒಂದು ಕೋಪ ನೋಡಿ. ದೇವರು ಹತ್ಯೆ ಮಾಡಿದವರ ಮೇಲೆ ಕೋಪ ವ್ಯಕ್ತಪಡಿಸುತ್ತಾನೆ. ಶುದ್ಧ ರಕ್ತ ಹರಿಸಿದವರಿಗೆ ದೇವರು ನ್ಯಾಯ ತೀರ್ಪನ್ನು ನೀಡುತ್ತಾನೆ. ಖಂಡಿತ ದೇವರ ಮುಂದೆ ನಿಂತುಕೊಂಡು ಆತನು ಸಮಾಧಾನವನ್ನು, ದೇವರ ಪ್ರಶ್ನೆಗೆ ಉತ್ತರವನ್ನು ಆತನು ಖಂಡಿತ ಕೊಡಲೇಬೇಕಾಗುತ್ತೆ. 5ನೇದಾಗಿ ನೋಡುವಾಗ ಜೀವನದ ಪವಿತ್ರತೆ. ಪ್ರತಿ ಮಾನವನು ಜೀವಿತ ದೇವರ ಸೃಷ್ಟಿಯಾಗಿದೆ. ದೇವರು ಪ್ರತಿಯೊಬ್ಬನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದ್ದಾನೆ. ಆದ್ದರಿಂದ ನೀವು ಪ್ರತಿ ವ್ಯಕ್ತಿಯನ್ನು ಗೌರವಿಸಬೇಕು. ಆತನಿಗೆ ಮರ್ಯಾದೆಯನ್ನು ಕೊಡುವುದು ತುಂಬ ಮುಖ್ಯವಾಗಿದೆ. ಅದು ಯಾರೇ ಆಗಿದ್ದರೂ, ಆತನು ಯಾವ ಮತವಾಗಿದ್ದರೂ, ಯಾವ ಪರಿಸ್ಥಿತಿಯಲ್ಲಿರುವ ಒಬ್ಬ ವ್ಯಕ್ತಿಯಾದರೂ ಪ್ರತಿಯೊಬ್ಬ ಮನುಷ್ಯನಿಗೆ ಗೌರವವನ್ನು ಕೊಡಬೇಕೆಂಬುದಾಗಿ ದೇವರ ವಾಕ್ಯವು ಹೇಳ್ತಾ ಇದೆ. 6ನೇದಾಗಿ ನೋಡುವಾಗ ಯೇಸು ಕ್ರಿಸ್ತನ ಉಪದೇಶವು ಸಹ ಇದನ್ನೇ ಹೇಳ್ತಾ ಇದೆ. ನೋಡಿ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 21-22ರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೋಡಿ, ಹತ್ಯೆ ಮಾಡಬಾರದು ನಿಮಗೆ ಹೇಳಿದ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ಸಹೋದರನ ಮೇಲೆ ಯಾರ್ಯಾರು ಕೋಪ ಪಡ್ತಾರೋ ಅವನು ಆ ಕ್ಷಣವೇ ನ್ಯಾಯ ತೀರ್ಪಿಗೆ ಒಳಗಾಗ್ತಾನೆ. ಅಂದ್ರೆ ಹತ್ಯೆ ಮಾಡುವುದು ಮಾತ್ರ ಅಲ್ಲ, ಕೋಪ ಪಡುವುದರಿಂದ ಸಹ ನಾವು ದೇವರ ನ್ಯಾಯ ತೀರ್ಪಿಗೆ ಒಳಗಾಗ್ತೇವೆ. ಆದ್ದರಿಂದ ಯಾರು ಕೋಪ ಪಡಬೇಡಿ. ನೋಡಿ, ಹತ್ಯೆ ಮಾಡಬೇಡಿ, ಕೋಪನೂ ಪಡಬೇಡಿ ಎಂಬುದಾಗಿ ಯೇಸು ಕ್ರಿಸ್ತನ ಒಂದು ಉಪದೇಶವಾಗಿದೆ. ಹೃದಯದಲ್ಲಿ ಹತ್ಯೆ. ಯೇಸು ಬೋಧಿಸುತ್ತಾನೆ, ಹತ್ಯೆ ಕೇವಲ ಶರೀರದ ಹಾನಿಯಲ್ಲ, ಹೃದಯದ ಅಸಹಿಷ್ಣುತೆ, ಹೃದಯದಲ್ಲಿ ಆಗುವಂತ ಒಂದು ಬದಲಾವಣೆಯಾಗಿದೆ. ನೋಡಿ, ದ್ವೇಷ ಸಹ ಹತ್ಯೆಯೇ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹತ್ಯೆಯಿಂದ ದೂರವಿರುವುದು ಅಂದ್ರೆ ಇನ್ನೊಬ್ಬರನ್ನು ಕೊಲೆ ಮಾಡುವುದರಿಂದ ದೂರವಿರುವುದು ಹೇಗೆ ಎಂಬುದಾಗಿ ನೋಡುವಾಗ ಪ್ರತಿಯೊಬ್ಬರನ್ನು ಪ್ರೀತಿ ಮಾಡುವುದು. ಪ್ರೀತಿ, ಕ್ಷಮೆ, ಶಾಂತಿ ಇವು ನಮ್ಮ ಜೀವನದ ಹಾದಿಯಾಗಿರಬೇಕು ಎಂದು ಸತ್ಯವೇದವು ಬೋಧಿಸುತ್ತದೆ. ದೇವರ ಒಂದು ಕ್ಷಮೆ. ಪಾಪ ಮಾಡಿದರೂ ಯೇಸು ಕ್ರಿಸ್ತನ ಮೂಲಕ ನಾವು ಕ್ಷಮೆಯನ್ನು ಪಡೆಯಬಹುದು. ನೋಡಿ, ನಾವು ಪ್ರತಿಯೊಂದಕ್ಕೂ ಯೇಸು ಕ್ರಿಸ್ತನ ಬಳಿಯಲ್ಲಿ ನಾವು ಕೇಳಿಕೊಳ್ಳುವಾಗ ಆತನು ಕ್ಷಮಿಸುವ ಆತನಾಗಿದ್ದಾನೆ. ನೋಡಿ, 10ನೇದಾಗಿ ಕೊನೆಯದಾಗಿ ನೋಡುವಾಗ ಪ್ರತಿ ಜೀವಿತ ದೇವರ ಅಮೂಲ್ಯ ಉಡುಗೊರೆಯಾಗಿದೆ. ಅದನ್ನು ನಾವು ಗೌರವಿಸೋಣ, ಪ್ರೀತಿಸೋಣ. ಹತ್ಯೆ ಮಾಡಬೇಡಿ ದೇವರ ಶಾಶ್ವತವಾದ ಒಂದು ಆದೇಶವಾಗಿದೆ. ಈ ಲೋಕದಲ್ಲಿ ಯಾರೇ ಆಗಲಿ ಒಬ್ಬ ಮನುಷ್ಯ ಸಾಯಿಸುವ ಅಧಿಕಾರವು ಯಾರಿಗೂ ಇಲ್ಲ. ಯಾರಾದರೂ ಈ ರೀತಿಯಾದ ಕಾರ್ಯ ಮಾಡುತ್ತಾ ಇದ್ದರೆ ಅವರು ಖಂಡಿತ ದೇವರ ನ್ಯಾಯ ತೀರ್ಪಿನ ಮುಂದೆ ನಿಲ್ಲಲೇಬೇಕಾಗುತ್ತೆ. ದೇವರಿಗೆ ಆತನು ಈ ಲೋಕದಲ್ಲಿ ಮಾಡಿರುವಂತ ಎಲ್ಲ ಕಾರ್ಯಗಳಿಗೂ ಆತನಿಗೆ ಉತ್ತರವನ್ನು ಕೊಡಲೇಬೇಕಾಗುತ್ತೆ. ದೇವರು ಎಲ್ಲವನ್ನು ನೋಡುವ ಆತನಾಗಿದ್ದಾನೆ. ಈ ರೀತಿಯಾದ ಸ್ವಭಾವವನ್ನು ಯಾರು ಹೊಂದಿರಬಾರದು ಎಂಬುದಾಗಿ ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನೀವು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ. ಇನ್ನಷ್ಟು ವಿಡಿಯೋಗಳನ್ನು ನೋಡಬೇಕಾದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರು ನಿಮ್ಮನ್ನು ಕಾಪಾಡಲಿ. ಆಮೆನ್.